ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸವಿತಾ ಲೋಕೇಶ್. ಅಂಜಲಿ ಸವಿ ಬ್ಲಾಗ್ಗೆ ಸ್ವಾಗತ. ಇವತ್ತು ಹೇರ್ ಪ್ಯಾಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಮೂರೇ ಐಟಮ್ನ ಯೂಸ್ ಮಾಡಿಕೊಂಡು ಹೇರ್ ಪ್ಯಾಕ್ನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಹೇರ್ ಪ್ಯಾಕ್ ಏನೇನು ಬೇಕು ಅಂತ ಹೇಳ್ತೀನಿ. ಸೊ ಇವತ್ತು ಹೆಗ್ದು ಹೇರ್ ಪ್ಯಾಕು. ಮೊಟ್ಟೆ ಅಲ್ಲಿದೆ. ಈಗ ಇನ್ನೊಂದು ಐಟಮ್ ತೊಗೋಬೇಕು. ಬನ್ನಿ ನನ್ನ ಜೊತೆ ಅಲ್ಲಿ ತೊಗೊಳ್ಳೋಣ. ಯಾವ್ದು ತಗೊಳ್ಳೋಣ? 2 ತಗೊಳ್ಳೋಣ ಅಲ್ವಾ? ಸೊ ಆಲೋವೆರಾ ತಗೊಳ್ತಾ ಇದ್ದೀನಿ. ಹಿಡ್ಕೊ. ನೋಡಿ ಮತ್ತು ಆಲೋವೆರಾ. ಸೊ 4 ಜನಕ್ಕೆ ಮಾಡ್ತಾ ಇರೋದು, ಅದರಿಂದ ಇಷ್ಟು ಆಲೋವೆರಾ ತೊಗೊಂಡಿದ್ದೀನಿ ನಾನು. ಮತ್ತು 3 ಮೊಟ್ಟೆ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ, ಕರಗಬೇಕು ಕೊಬ್ಬರಿ ಎಣ್ಣೆ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸೈಡಲ್ಲಿ ಈ ಥರ ನೀಟಾಗಿ ತೆಗೀರಿ. ಮುಳ್ಳು ತೆಗೆದ್ಬಿಟ್ಟು ಈ ಮೇಲ್ಗಡೆದು ನಾವು ನಾರ್ಮಲ್ ಕೈಯಲ್ಲಿ ಮಾಡಿದ್ರೇ ಬಂದ್ಬಿಡುತ್ತೆ. ಬಂದಿಲ್ಲ ಅಂದರೆ ಚಾಕಲ್ಲಿ ಇದು ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಆಲೋವೆರಾ ಜೆಲ್. ಸೊ ಕೆಲವ್ರದ್ದು ಆಲೋವೆರಾ ಜೆಲ್ನ ಬೇಕಾದ್ರೆ ಹಾಕ್ಕೊಳ್ತಾರೆ, ರೆಡಿ ಸಿಗುತ್ತಲ್ಲ ಅದು. ಸೊ ನಾವು ಪಾಟಲ್ಲಿ ಇತ್ತಲ್ಲ ಆಲೋವೆರಾ ಗಿಡ, ಸೊ ಅದರಿಂದ ನ್ಯಾಚುರಲ್ ಆಗಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಆಲೋವೆರಾ ಜೆಲ್ ಹಾಕಾಗಿದೆ. ಇದಕ್ಕೆ 3 ಮೊಟ್ಟೆ ಹಾಕ್ಕೊಳ್ತೀನಿ ನಾನು. ನಾನು 3 ಎಂತಕ್ಕೆ ಹಾಕ್ತಾಯಿದ್ದೀನಿ ಅಂದರೆ 3 ಜನ 4 ಜನಕ್ಕೆ ಆಗುತ್ತಿದ್ದು ಹಾಕಿದ್ರೆ. ಅದಕ್ಕೆ ಹೇರ್ ಜಾಸ್ತಿ ಉದ್ದ ಇರೋರು ಬೇಕಾಗುತ್ತೆ ಜಾಸ್ತಿ. ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕ್ತೀನಿ. ಆಲಿವ್ ಆಯಿಲ್ ಇದ್ರೂ ಹಾಕೋಬೋದು. ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಗಟ್ಟಿಯಾಗಿಬಿಟ್ಟಿದೆ ಕೊಬ್ಬರಿ ಎಣ್ಣೆ ಥಂಡಿಗೆ. ಸೊ ನಾನೊಂದು 2-3 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅನ್ಕೊಳ್ತೀನಿ. ಜಾಸ್ತಿನೇ ಇದೆ ಅನಿಸುತ್ತೆ. 1 ಸ್ಪೂನು ಇಲ್ಲ ಅನಿಸುತ್ತೆ. ಇಲ್ಲ, ಇದೆ ಅದು ಕರಗಿದ್ರೆ ಜಾಸ್ತಿ ಆಗುತ್ತೆ. ಸೊ ಈ 3 ಇವಾಗ ಮಿಕ್ಸ್ ಮಾಡ್ಕೋಬೇಕು. ನಾನೇನಂದರೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಬೇಗ ಮಿಕ್ಸ್ ಆಗುತ್ತೆ ಅಂತ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಸೊ ಹೇರ್ ಪ್ಯಾಕು ಈ ಥರ ಬಂದಿದೆ. ಅಂದರೆ ನಾನು ಒಂದು ಸತಿ ಇದನ್ನು ಹಾಗೆ ರುಬ್ಕೊಂಡೆ, ಯಾಕೆಂದರೆ ಅದು ಪೂರ್ತಿ ಕ್ಲೀನಾಗಿ ಮಿಕ್ಸ್ ಆಗಲಿ ಅಂತ. ಇಲ್ಲ ಅಂದರೆ ಬೌಲಲ್ಲಿ ಹಾಗೇ ನಾವು ಸ್ಮ್ಯಾಶ್ ಮಾಡ್ಬೋದು ಸ್ಪೂನಿಂದ. ಸೊ ನಾನು ಜಾಸ್ತಿ ಇತ್ತಲ್ಲ ಅದಕ್ಕೆ ಮಿಕ್ಸಿಗೆ ಹಾಕಿದ್ದೀನಿ. ಸೊ ಹೇರ್ ಪ್ಯಾಕು ರೆಡಿಯಾಗಿದೆ. ನನ್ನ ಮಗಳಿಗೆ ಹೇರ್ ಪ್ಯಾಕ್ ಹಾಕ್ತಾಯಿದ್ದೀನಿ ಫಸ್ಟು. ಸೊ ಯಾವ ಥರ ಹಾಕ್ತೀನಿ ಅಂತ ನೋಡಿ. ಫಸ್ಟು ಕೋಂಬ್ ಮಾಡ್ಕೋಬೇಕು. ಸಿಕ್ಕಿರುತ್ತಲ್ಲ ಹೇರ್ ಫಾಲು ಮತ್ತು ಕೂದಲು ಹೇರ್ ಶೈನಿಂಗ್ ಬರುತ್ತೆ, ಗ್ರೋ ಆಗುತ್ತೆ. ಫಸ್ಟು ಕೋಂಬ್ ಮಾಡ್ಕೊಳ್ಳಿ. ಸಿಕ್ಕಿದ್ರೆ ಎಲ್ಲ ಬಿಡಿಸ್ಕೊಂಡು ಆಮೇಲೆ ಪಾರ್ಟಿಷನ್ ಮಾಡಿಕೊಂಡು ಹಾಕಬೇಕು ಹೇರ್ ಪ್ಯಾಕ್ನ. ಸೊ ಇದನ್ನು ನಾನು ಕಾಟನಲ್ಲಿ ಹಾಕ್ತಿದ್ದೀನಿ, ಗೊತ್ತಾಯ್ತಮ್ಮ. ಸೊ ಫಸ್ಟು ಹೇರ್ನ ಪಾರ್ಟಿಷನ್ ಮಾಡ್ಕೊಂಡು ಹಾಕ್ಕೊಂಡು ಸೊ ಈ ಥರ ಹಚ್ಚಿ ತಿರ್ಗಾ ಹಾಗೇ ಇನ್ನೊಂದು ಪಾರ್ಟಿಷನ್ ಮಾಡ್ಕೊಳ್ಳಿ.
ಸೊ ಫಸ್ಟು ಎಲ್ಲ ಬುರುಡೆಗೆಲ್ಲ ಹಚ್ಕೊಳ್ಳೋಣ. ಹಾಫ್ ಆನ್ ಅವರ್ ಆದಮೇಲೆ ಹೇರ್ನ ನೀಟಾಗಿ ಶ್ಯಾಂಪು ಹಾಕಿ ಕ್ಲೀನ್ ಮಾಡ್ಕೊಳ್ಳೋದು. ಹೇರ್ ಫಾಲ್ ಆಗೋದು, ಶೈನಿಂಗ್ ಬರುತ್ತೆ, ಹೇರು ಗ್ರೋತ್ ಆಗುತ್ತೆ. ಏರ್ ಫಾಲ್ ಆಗುತ್ತೆ, ಡ್ಯಾಂಡ್ರಫ್ ಇದ್ರೂ ಹೋಗುತ್ತೆ. ಏರ್ ಫಾಲ್ ಆಗುತ್ತೆ, ಹೋಗುತ್ತೆ. ಹೇರ್ ಫಾಲ್ ಆಗೋದು ನಿಲ್ಲುತ್ತೆ ಅಂತ. ಹಾಂ, ಹೋಗನೆ ಬಾ. ನೆಕ್ಸ್ಟ್ ಸೊ ನೆಕ್ಸ್ಟ್ ಈಗ ಅವಳಿಗೆ ಹಾಕಿದ್ದಾಗಿದೆ. ನೆಕ್ಸ್ಟ್ ನನ್ನ ಮಗ ಆದಮೇಲೆ ನಾನು ಹಾಕ್ಕೊಂಡು ಆಮೇಲೆ ಹೇರ್ ಬಾತ್ ಆದಮೇಲೆ ಕೂದಲನ್ನ ಹಾಗೇ ನಿಮಗೆ ತೋರಿಸ್ತೀನಿ ಹೆಂಗೆ ಬಂದಿದೆ ರಿಸಲ್ಟು ಅಂದ್ಬಿಟ್ಟು. ಸೊ ನೋಡಿ, ಇವನಿಗೂ ಇವಾಗ ಹಾಕ್ತಾಯಿದ್ದೀನಿ. ಇವನ್ದೇನು ಬೇಗ ಆಗುತ್ತೆ. ಕಾಟನಿಂದ ಹಾಕಿದ್ರೆ ನೀಟಾಗಿ ಬುರುಡೆಗೆ ಹೋಗುತ್ತೆ ಹಾಕೋದು. ಅದಕ್ಕೆ ಕಾಟನಲ್ಲಿ ಹಾಕೋದು. ನೀವು ಆಯಿಲ್ ಹಾಕೊಳ್ಳೋವಾಗ್ಲೂ ಕಾಟನಿಂದನೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅಪ್ಲೈ ಮಾಡ್ಕೋಬೋದು. ಅಂದರೆ ಬುಂಡೆಗೆ, ಕೂದಲಿಗೆಲ್ಲ ಆಗೋಕ್ಕಾಗಲ್ಲ, ಹೇರ್ಗೆ. ಹಾಕ್ಕೊಂಡು 1 ಅವರ್ ಆದಮೇಲೆ ಸ್ನಾನ ಮಾಡಬೇಕು. ಹೇರ್ ವಾಶ್ ಆದಮೇಲೆ ಹೇರ್ ಈ ಥರ ಕಾಣಿಸುತ್ತೆ. ಚಿಕನ್ ಲೆಗ್ ಪೀಸ್ ಆ್ಯಂಡ್ ಗ್ರೇವಿ ವಿತ್ ಪರೋಟ ಮಾಡುವ ವಿಧಾನ. ಮೊಟ್ಟೆ ಹಾಕ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ತೀನಿ. ಖಾರ ಬೇಕು ಅಂದರೆ ಅಚ್ಕಾರದ ಪುಡಿ ಜಾಸ್ತಿ ಹಾಕೊಳ್ಳಿ. ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಇನ್ನು ಸ್ವಲ್ಪ ಹಾಕ್ತೀನಿ, ನಮಗೆ ಖಾರ ಬೇಕು ಅದಕ್ಕೆ. ಸ್ವಲ್ಪ ಅರಿಶಿನ ಹಾಕ್ತೀನಿ. ಸ್ವಲ್ಪ ಗರಂ ಮಸಾಲೆ ಪೌಡ್ರು, ಧನಿಯಾ ಪುಡಿ, ಸೊ ಉಪ್ಪು ಸ್ವಲ್ಪ. ಕಾರ್ನ್ ಫ್ಲೋರ್ ಹಾಕೊಳ್ತಾರೆ ಕೆಲವರು. ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ 1 ಸ್ಪೂನು, ಇಲ್ಲ 2 ಸ್ಪೂನ್ ಹಾಕ್ಕೊಳ್ಳಿ. ಕೆಲವರು ಕಾರ್ನ್ ಫ್ಲೋರ್ ಹಾಕ್ಕೊಳ್ತಾರೆ. ನಾನು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಈಗ ಸ್ಮ್ಯಾಶ್ ಮಾಡೋಣ. ಪೇಸ್ಟ್ ರೆಡಿಯಾಗಿದೆ ಈ ಥರ. ಸೊ ನೆಕ್ಸ್ಟು ಇದು ಸ್ವಲ್ಪ ಹಾಗೆ ಸೈಡಲ್ಲಿಟ್ಟು ಇದನ್ನು, ಇದು ವಿತ್ ಸ್ಕಿನ್ನೇ ತಂದುಬಿಟ್ಟಿದ್ದಾರೆ. ಸೊ ವಿತೌಟ್ ಸ್ಕಿನ್ನು ತರ್ಬೋದು. ಸೊ ವಿತ್ ಸ್ಕಿನ್ ಇದೆ, ತೊಂದರೆ ಇಲ್ಲ. ನಾನು ಮಧ್ಯ ಸ್ವಲ್ಪ ಕಟ್ ಮಾಡ್ಕೊಳ್ತೀನಿ ಈ ಥರ, ಅಂದರೆ ಮಸಾಲೆ ಹೋಗಲಿ ಅಂತ. ಇಲ್ಲ ಅಂದರೆ ಒಳಗಡೆ ಮಸಾಲೆ ಹೋಗಲ್ಲ, ಅದಕ್ಕೆ. ಈ ಥರ ಕಟ್ ಆಗಬೇಕು, ಈ ಥರ
ಹೀಗೆ. ಆವಾಗ ಎಲ್ಲ ಕಡೆ ಇದು ಕುತ್ಕೊಳ್ಳುತ್ತೆ ಮಸಾಲೆ ಸಾಲ್ಟು. ಕೆಲವು ಸತಿ ಅವರೇ ಕಟ್ ಮಾಡಿ ಕೊಟ್ಟಿರ್ತಾರೆ, ಇಲ್ಲ ಅಂದರೆ ನಾವು ಮಾಡ್ಕೋಬೇಕು. ಸೊ ಇವಾಗ ಕಲಸಾಗಿದೆ ಇದು ಸ್ವಲ್ಪ ಹೊತ್ತು ನೆನಿಬೇಕು ಸ್ವಲ್ಪ ಹೊತ್ತು ಒಂದು 1/4 ಗಂಟೆ ಬಿಟ್ಟಿರೋಣ. ಆಯಿಲ್ ಎಷ್ಟು ಬೇಕು ನಿಮ್ಗೆ ಅಷ್ಟು ಒಂದು 2 ಸ್ಪೂನ್ ಹಾಕ್ಕೊಳ್ತೇವೆ. ಚಿಕನ್ ಫ್ರೈ ಮಾಡ್ತಾ ಇರೋದೀಗ. ಸಿಂಪಲಾಗಿ ಒನ್ ಟೈಮ್ ಮಾಡ್ತಾ ಇರೋದ್ರಿಂದ ಏನು ರುಬ್ಬಿಟ್ಟು ಮಾಡ್ತಾಯಿಲ್ಲ, ಹಂಗೇನೆಲ್ಲ ಫ್ರೈ ಮಾಡಿಕೊಂಡೆ ಮಾಡೋದು. ಇವಾಗ ಫಸ್ಟು ಆನಿಯನ್ ಹಾಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೊಂಡು ಸ್ವಲ್ಪ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಶುಂಠಿ ಪೇಸ್ಟ್ ಹಾಕೊಳ್ಳೋಣ. ಅದಕ್ಕೆ ರೆಡಿನೇ ಹಾಕ್ತಾಯಿದ್ದೀನಿ ಶುಂಠಿ ಪೇಸ್ಟು. ನಾರ್ಮಲಿ ರುಬ್ಬಿಟ್ಟು ಹಾಕ್ಬಿಟ್ಟು ಮಾಡೋದು, ಇವತ್ತು ಹಾಗೇನೆ ರೆಡಿ ಆಗ್ತದೆ ನಾನು. ಟೊಮೊಟೊ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಯಬೇಕು. ಧನಿಯಾ ಪುಡಿ ತಾನೇ ಇದು. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ಚಿಲ್ಲಿ ಪೌಡ್ರು, ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಗರಂ ಮಸಾಲೆ ಹಾಕ್ತೀನಿ, ಪುಡಿ ಒಂದು ಸ್ವಲ್ಪ, ಧನಿಯಾ ಪುಡಿ ಒಂದು ಸ್ವಲ್ಪ. ಇದನ್ನು ಸ್ವಲ್ಪ ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಸ್ವಲ್ಪ ನಾನು ಸಾಲ್ಟ್ ಇವಾಗಲೇ ಹಾಕ್ಬಿಡ್ತೀನಿ, ಆಮೇಲೆ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕೋಣ. ಸ್ವಲ್ಪ ಸ್ಮೆಲ್ ಗಮ್ಮಂತ ಬರುತ್ತೆ, ಎಣ್ಣೆ ಇರೋದ್ರಿಂದ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ ಹಾಗೇನೆ. ಸೊ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಆಮೇಲೆ ನೋಡಿಕೊಂಡು ಬೇಕು ಅಂದರೆ ಎಷ್ಟು ಬೇಕಷ್ಟು ಹಾಕೋಣ. ಸೊ ಲೈಟಾಗೆ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ. ಸೊ ಇದನ್ನು ಒಂದು ಸತಿ ಮಾಡಿ. ಸೊ ಇವಾಗ ಚಿಕನ್ ಹಾಕೋಣ.
ಮಿಕ್ಸ್ ಮಾಡೋಣ ಎಲ್ಲ. ಇದು ಬಂದ್ಬಿಟ್ಟು ಇವಾಗ ನಾವು ಪರೋಟಾಗೆ ಅಂತ ಮಾಡ್ತಾ ಇರೋದು, ಪರೋಟ ಮತ್ತು ರೈಸ್ ಅಷ್ಟೇ. ಸೊ ಅದರಿಂದ ಸುಮ್ಮನೆ ಹಾಗೆ ಫ್ರೈ ಮಾಡ್ಕೊಳ್ತಾ ಇರೋದು. ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಉರಿನ. ಸೊ ಓವನಲ್ಲಿ ಮಡಗೋಕ್ಕೆ ತುಪ್ಪ ಹಾಕ್ತಾ ಇದ್ದೀನಿ. ಈಗ ಚಿಕನ್ನು ಮಿಕ್ಸ್ ಆಗಿದೆ ಅಲ್ಲ, ಸೊ ಅದಕ್ಕೆ ಇವಾಗ ಇದನ್ನು ಸೊ ಇವಾಗ ಓವನ್ ಬೇಡೋಣ ಇದನ್ನ. ತಂದೂರಿ ಕೊಟ್ಬಿಟ್ಟು ಸ್ಟಾರ್ಟ್. ಸ್ವಲ್ಪ ಫ್ರೈ ಆದಮೇಲೆ ನಾನು ನೀರು ಹಾಕ್ಕೊಂಡಿದ್ದೀನಿ, ಚಿಕನ್ ಬೇಯಬೇಕಲ್ಲ. ಸೊ ಇವಾಗ ಚೆನ್ನಾಗಿ ಬೇಯ್ದ್ಮೇಲೆ ಉಪ್ಪು ನೋಡಿಕೊಂಡು ಇನ್ನು ಸ್ವಲ್ಪ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇದು ಸ್ವಲ್ಪ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಇವಾಗ ಚಿಕನ್ ರೆಡಿಯಾಗಿದೆ. ಈಗ ಲಾಸ್ಟಲ್ಲಿ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸೊ ಫೈನಲ್ ಆಗಿದೆ, ಕ್ಲೋಸ್ ಮಾಡಿ. ಫೈನಲಿ ರೆಡಿಯಾಗಿದೆ. ಮನೆ ಮಕ್ಕಳು ಎಷ್ಟು ನೀಟಾಗಿ ಕುತ್ಕೊಂಡು ಚಾಪೆ ಹಾಕೊಂಡು ತಿಂತಿದ್ದಾರೆ ನೋಡಿ. ಹೆಂಗಾಯ್ತಾ? ಚೆನ್ನಾಯ್ತಾ ಹನಿ? ಹೆಂಗೈತೆ? ಸ್ವಲ್ಪ ಫೇಸ್ ತೋರಿಸು. ಚೆನ್ನಾಯ್ತಾ? ಟೇಸ್ಟ್ ಆಗೈತಾ? ನೀನು ಚೆನ್ನಾಯ್ತಾ? ವಿಡಿಯೋನ ಎಂಡ್ ಮಾಡಿರಲಿಲ್ಲ, ಸೊ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.